ಪತ್ರದ ಅವ್ರು ನಾವು ಬೋವಿ ದೇವ್ ಅಂತೇಳಿ ಒಡ್ರಲ್ಲ ಅಂಥೇಳಿ ಏನು ಸ್ಟ್ರೈಕ್ ಮಾಡಿದ್ದಾರೆ. ಅದಕ್ಕೆ ನಾವು ಬೋವಿ ಒಡ್ರ ಸಮಾಜ ವತಿಯಿಂದ ನಾವು ಖಂಡಿಸ್ತಾ ಇದ್ದೆವು ಅದು ಹೋರಾಟಕ್ಕೆ. ಇವತ್ತೇನು ಬೀದರ್ ನಗರದಾಗ ಮತ್ತು ಜನವಾಡದಾಗ ಆಲ್ರೆಡಿ ತಹಸೀಲ್ದಾರ್ ಅವರು 2015ರಾಗ ಒಂದು ರಿಪೋರ್ಟ್ ಹಾಕಿ ಕೊಟ್ಟಿದ್ದಾರೆ. ಇಲ್ಲಿ ಬೋವಿ ಒಡ್ರೆ ಬೇರೆ ಮತ್ತು ಬೋವಿ ಅಂದ್ರೆ ಕೆಟಗರಿ 1 ಬರ್ತಾರೆ ಅವ್ರು ಮೀನು ಹಿಡಿಯೋರು. ಅವ್ರು ಏನು ಮಾಡ್ತಾರೆ, ಇವತ್ತು SC ಸರ್ಟಿಫಿಕೇಟ್ ತೊಗೊಂಡು ಸುಮಾರು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ PWD ಇಲಾಖೆ ಆಗಲಿ ಮತ್ತು ಅರಣ್ಯ ಇಲಾಖೆ ಆಗಲಿ ಮತ್ತು ಇಂಜಿನಿಯರು, ಮೆಡಿಕಲ್, ಡಾಕ್ಟರ್ಸ್ ಎಲ್ಲ ಸೀಟ್ಗಳೆಲ್ಲ ತೊಗೊಂಡು ಗೌರ್ಮೆಂಟ್ ಸರ್ಕಾರದ ವತಿಯಿಂದ ಅವರು ಸರ್ಕಾರಕ್ಕಿನ್ನದ SC STದು ವಂಚನೆ ಮಾಡ್ತಿದ್ದಾರೆ. ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವರು ತೊಗೋತಾ ಇಲ್ಲ. ಇವತ್ತು ಯಾವುದೇ ಹಾಸ್ಟೆಲ್ದಲ್ಲಿ ಹೋದ್ರೂ ಭೀ ಅವರು ಡೂಪ್ಲಿಕೇಟ್ ಸುಳ್ಳು ಜಾತಿ ಪ್ರಮಾಣ ಪತ್ರ ತೊಗೊಂಡು ಅವ್ರು ತೊಗೊಳತ್ತಾರಕ್ಕಿನ ನಮ್ಮ ಸಮಾಜದವ್ರು ಇನ್ನೂ ಎಲ್ಲಿ ಕಲ್ಲು ಹೊಡಿಲತ್ತಾರ ಅಲ್ಲೇ ಕಲ್ಲು ಹೊಡ್ಕೊತ ನಿಂತಾರೆ. ಅವ್ರು ಬಂದು ಇಂಥವ್ರ ಬಗ್ಗೆದಾಗೆಲ್ಲ ಗಮನ ಹರಿಸ್ಬೇಕು. ಇಲ್ಲಿನ ಜಿಲ್ಲಾಡಳಿತ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತೇವೆ ಸುಳ್ಳು ಜಾತಿ ಪ್ರಮಾಣ ಪತ್ರದಿಂದ. ಇವರು ಇಲ್ಲಿ ರಿಜೆಕ್ಟ್ ಆದ ತಕ್ಷಣ ಅವ್ರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ನಲ್ಲಿ ಒಬ್ಬರು ವಕೀಲ ಇಟ್ಕೊಂಡು ಅವ್ರು 1,50,000 ಕೊಟ್ಟು ಸ್ಟೇ ತೊಗೊಂಡು ಬರ್ತಾರೆ. ಇಷ್ಟೇ ಒಂದೊಂದು ನಾವು ಖಂಡಿಸ್ತೇವೆ. ಸಂತೋಷ ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಬೋವಿ ಒಡ್ರೆ